ಹರೇ ಶ್ರೀನಿವಾಸ. ಸ್ನೇಹಿತರೆ, ನಾಳೆ ದಿವಸ ಆಷಾಢ ಶುಕ್ಲ ಪೌರ್ಣಿಮೆ, ನಾಳೆ ಹುಣ್ಣಿಮೆ ಇದೆ. ಏನು ವಿಶೇಷತೆ ಅಂತಂದರೆ ವ್ಯಾಸ ಪೌರ್ಣಿಮಾ ಅಂತ ಕರಿತೀವಿ, ಹಾಗೆಯೇ ಗುರು ಪೂರ್ಣಿಮಾ ಅಂತಲೂ ಸಹ ಹೇಳಲಾಗುತ್ತೆ. 29ನೇ ತಾರೀಕು ಬುಧವಾರ ನಾಳೆ ವ್ಯಾಸ ಪೂರ್ಣಿಮೆಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಗುರುಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತಹ ದಿವಸ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಮನುಷ್ಯರ ಜೀವನದಲ್ಲಿ ಮಾರ್ಗದರ್ಶಕರಾಗಿ, ಬೆಳಕಾಗಿ ಗುರುಗಳು ಇದ್ದೇ ಇರ್ತಾರೆ ಅಲ್ವಾ ಸ್ನೇಹಿತರೆ. ಪ್ರತಿಯೊಬ್ಬರ ಜೀವನದಲ್ಲೂ ಗುರುಗಳ ಒಂದು ಅನುಗ್ರಹ ಬೇಕೇ ಬೇಕು. ಅಂತಹ ಗುರುಗಳಿಗೆ ಪ್ರತ್ಯೇಕವಾಗಿ ಒಂದು ದಿನ ಆಚರಣೆ ಅಂತಲ್ಲ, ದಿನನಿತ್ಯವಾಗಿ ನಾವು ಗುರುಗಳ ಸ್ಮರಣೆಯನ್ನು ಮಾಡಬೇಕು, ಗುರುಗಳ ಆರಾಧನೆಯನ್ನು ಮಾಡಬೇಕು. ಆಗಲೇ ನಮಗೆ ಜ್ಞಾನ ಅಭಿವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಗುರುಗಳ ಮುಖೇನ ನಾವು ಭಗವಂತನನ್ನು ನೋಡಬೇಕು, ಗುರುಗಳ ಮುಖೇನ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತೀವಿ. ಫಸ್ಟು ಗುರುಭ್ಯೋ ನಮಃ ಅಂತಲೇ ಹೇಳಬೇಕು. ಗುರುಗಳ ಸ್ಮರಣೆಯನ್ನು ಮಾಡಿಯೇ ನಾವು ಪ್ರತಿಯೊಂದು ಕಾರ್ಯಗಳನ್ನು ಮಾಡೋದಾಗಿರಲಿ, ಪೂಜೆ ಮಾಡೋದಾಗಿರಲಿ, ಫಸ್ಟು ಗುರುಗಳಿಂದ ನಾವು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಬೇಕು. ಹಾಗೆ ವಿಶೇಷವಾಗಿ ನಾಳೆಯ ದಿವಸ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಗುರು ಪೌರ್ಣಿಮಾ ಅಥವಾ ವ್ಯಾಸ ಪೌರ್ಣಿಮಾ ಅಂತ ನಾವು ಕರಿತೀವಿ. ಗುರುಗಳು ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದೇನು? ನಮಗೆ ವಿದ್ಯೆಯನ್ನು ಕಲಿಸಿರುವಂಥ ಗುರುಗಳು. ಆದರೆ ಬರೀ ವಿದ್ಯೆಯನ್ನು ಕಲಿಸಿದಂತಹ ಗುರುಗಳು ಮಾತ್ರ ನಮಗೆ ಜೀವನದಲ್ಲಿ ಗುರುಗಳಾಗೋದಿಲ್ಲ. ನಮಗೆ ಮಾರ್ಗದರ್ಶನವನ್ನು ನೀಡಿದವರು, ನಾವು ಹುಟ್ಟಿದಾಗಿನಿಂದ ಇವಾಗಿನ ತನಕ ಮುಂದೆನೂ ಸಹ ಯಾರು ನಮಗೆ ಮಾರ್ಗದರ್ಶನವನ್ನು ನೀಡ್ತಾರೋ, ಇಂಥ ಹಾದಿಗೆ ಹೋಗ್ರಿ, ಈ ಥರ ಮಾಡಬೇಕು, ಈ ಥರ ಇರಬೇಕು, ಹೀಗೆ ನಡ್ಕೋಬೇಕು, ಹೀಗೆ ಮಾಡಬೇಕು ಅಂತ ಯಾರು ನಮಗೆ ಸಲಹೆಯನ್ನು ಕೊಟ್ಟು ಗುರುಗಳ ಸ್ಥಾನದಲ್ಲಿ ಇರ್ತಾರೋ ಅವರೆಲ್ಲರೂ ನಮಗೆ ಗುರುಸ್ಥಾನದಲ್ಲಿ ಇರುವಂತಹ ಗುರುಗಳು ಅಂತ ಹೇಳ್ಬೋದು. ಮೊದಲಿಗೆ ನಮಗೆ ಗುರು ಅಂದ ತಕ್ಷಣ ಯಾರು ನೆನಪಾಗ್ತಾರೆ? ತಾಯಿ ಅಲ್ವಾ ಸ್ನೇಹಿತರೆ. ತಂದೆ ತಾಯಿಗಳೇ ನಮಗೆ ಮೊದಲ ಗುರು, ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ಯಾಕೆ ಅಂದರೆ ಒಂದು ಮಗು ಜ್ಞಾನ ಬಂದ ತಕ್ಷಣ ಮನೆಯಲ್ಲಿ ಕಲಿತಕ್ಕಂಥದ್ದೇ ಮೊದಲ ಪಾಠ. ಹಾಗೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ಒಳ್ಳೆಯದು ಕೆಟ್ಟದನ್ನು ಕಲಿಸ್ತಾ, ವಿದ್ಯೆಯನ್ನು ಕಲಿಸ್ತಾ, ಬುದ್ಧಿಯನ್ನು ಹೇಳ್ತಾ ತಾಯಿ ಮಗುವನ್ನು ಬೆಳೆಸ್ತಾಳೆ. ಹಾಗಾಗಿ ತಾಯಿಯೇ ನಮಗೆ ಮೊದಲ ಗುರುವಾಗಿ ಇರ್ತಾಳೆ. ಮತ್ತು ತಂದೆಯೂ ಸಹ ಗುರುವಾಗಿ ಇರ್ತಾರೆ. ಹಾಗೆ ಅಜ್ಜಿ, ಅಜ್ಜ, ಪ್ರತಿಯೊಬ್ಬರು ಮನೆಯಲ್ಲಿ ಯಾರು ಹಿರಿಯರು ಅಂತ ಅನಿಸ್ಕೊತಾರೋ ಅವರೆಲ್ಲ ನಮಗೆ ಬುದ್ಧಿವಾದವನ್ನು ಹೇಳಿ ಒಳ್ಳೆಯದು ಕೆಟ್ಟದನ್ನು ಕಲಿಸಿ ಬೆಳೆಸಿರ್ತಾರೆ. ಹಾಗಾಗಿ ನಮಗೆ ಅವರೆಲ್ಲರೂ ಗುರುಸ್ಥಾನದಲ್ಲಿ ಬರ್ತಾರೆ. ಇನ್ನು ಶಾಲೆಗೆ ಸೇರಿದ ಮೇಲೆ ವಿದ್ಯೆಯನ್ನು ಕಲಿಸ್ತಕ್ಕಂಥ ಗುರುಗಳು ನಮಗೆ ಉನ್ನತವಾದಂಥ ಸ್ಥಾನದಲ್ಲಿ ಇರ್ತಾರೆ ಅಲ್ವಾ ಸ್ನೇಹಿತರೆ. ವಿದ್ಯೆಯನ್ನು ಕಲಿಸಿ ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡ್ತಕ್ಕಂಥ ಗುರುಗಳು ಗುರುಸ್ಥಾನದಲ್ಲಿ ಇರ್ತಾರೆ. ಹಾಗೆಯೇ ಮುಖ್ಯವಾಗಿ ನಾಳೆ ನಾವು ವೇದವ್ಯಾಸರ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ. ಯಾಕೆ ವ್ಯಾಸ ಪೂರ್ಣಿಮಾ ಅಂತ ಯಾಕೆ ಕರೀತಾರೆ ನಾಳೆಯ ದಿವಸ? ವೇದವ್ಯಾಸರ ಅವತಾರವಾದಂತಹ ದಿವಸ ನಾಳೆ ಅಂತ ಹೇಳಲಾಗುತ್ತೆ. ವೇದವ್ಯಾಸರು ಇಡೀ ಜಗತ್ತಿಗೆ ಉಪಕಾರವನ್ನು ಮಾಡಿದಂಥ ಗುರುಗಳು ಅಂತ ಹೇಳ್ಬೋದು. ನಾವು ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ ಅಂತ ಹೇಳ್ತೀವಿ. ಹಾಗೆ ಪರಮಗುರುಗಳ ಸ್ಥಾನದಲ್ಲಿ ವೇದವ್ಯಾಸರು ಪ್ರಥಮವಾಗಿ ನಮಗೆ ಜ್ಞಾನವನ್ನು ಕೊಟ್ಟಂತಹ ಗುರುಗಳು ಅಂತ ಹೇಳ್ಬೋದು. ಅನೇಕ ಗ್ರಂಥಗಳನ್ನು ನಮಗೆ ಕೊಟ್ಟಂತಹ ಗುರುಗಳು, 4 ವೇದಗಳನ್ನು ರಚನೆ ಮಾಡಿರ್ತಕ್ಕಂಥವ್ರು, ಉಪನಿಷತ್ತುಗಳ ರಚನೆಯನ್ನು ಮಾಡಿರ್ತಕ್ಕಂಥವ್ರು, ಮಹಾಭಾರತ, ಪಂಚರಾತ್ರಾದಿ ಪುರಾಣಗಳ ರಚನೆಯನ್ನು ಮಾಡಿರ್ತಕ್ಕಂಥವ್ರು, ಭಾಗವತವನ್ನು ರಚನೆ ಮಾಡಿರ್ತಕ್ಕಂಥವ್ರು ವೇದವ್ಯಾಸ ದೇವರು. ಹಾಗಾಗಿ ಅವರನ್ನು ನಾವು ಪರಮಗುರುಗಳು ಅಂತ ಕರಿತೀವಿ ಸ್ನೇಹಿತರೆ. ವೇದವ್ಯಾಸ ದೇವರು ಭಗವಂತನ ಅವತಾರ. ವೇದವ್ಯಾಸರ ಅವತಾರ ಆದಮೇಲೆ ನಮಗೆ ಇಷ್ಟೆಲ್ಲ ಗ್ರಂಥಗಳ ಜ್ಞಾನವನ್ನು ಕೊಟ್ಟಿದ್ದಾರೆ. ಈ ಗ್ರಂಥಗಳ ಜ್ಞಾನ ನಮಗೆ ಆಗದೇ ಇದ್ದಿದ್ರೆ ಆಧ್ಯಾತ್ಮಿಕ ಜ್ಞಾನವೇ ನಮಗೆ ಇರ್ತಾ ಇರಲಿಲ್ಲ ಸ್ನೇಹಿತರೆ. ಹಾಗಾಗಿ ಪರಮಗುರುಗಳು ಅಂತ ಹೇಳಿ ನಾವು ವೇದವ್ಯಾಸರನ್ನು ಕರಿತೀವಿ. ಜ್ಞಾನ ಅಭಿವೃದ್ಧಿ ಆಗಬೇಕು, ಗ್ರಂಥಗಳನ್ನು ಓದಲಿಕ್ಕಾಗಲಿ ಅಥವಾ ಅರ್ಥ ಮಾಡಿಕೊಂಡು ಅದನ್ನು ನಾವು ಅಳವಡಿಸ್ಕೊಳ್ಳೋದಕ್ಕಾಗಲಿ ಗುರುಗಳ ಅನುಗ್ರಹ ಇರಬೇಕು. ಮುಖ್ಯವಾಗಿ ವೇದವ್ಯಾಸರ ಅನುಗ್ರಹದಿಂದನೇ ನಮಗೆ ಇದೆಲ್ಲನೂ ಜ್ಞಾನ ಲಭಿಸುತ್ತೆ ಅಂತ ಹೇಳ್ಬೋದು. ಮತ್ತು ನಾವೆಲ್ಲ ಹೇಳ್ತಾ ಇರ್ತೀವಲ್ವ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಗುರುಗಳ ಅನುಗ್ರಹ ಇಲ್ಲದೆ ನಾವು ಯಾವುದೇ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರುಗಳ ಆರಾಧನೆ ತುಂಬ ಮುಖ್ಯ. ವಿಶೇಷವಾಗಿ ನಾಳೆಯ ದಿವಸ ನಿಮ್ಮ
ಗುರುಗಳ ಆರಾಧನೆಯನ್ನು ಮಾಡಿಕೊಳ್ಳ್ರಿ, ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಿಕೊಳ್ಳ್ರಿ, ಸ್ಮರಣೆಯನ್ನು ಮಾಡಿರಿ. ದೇವಸ್ಥಾನಕ್ಕೆ ಹೋಗೋದು, ಮಠಗಳಿಗೆ ಹೋಗೋದು, ವಿಶೇಷವಾದ ಪೂಜೆಗಳನ್ನು ಮಾಡಿಸೋದು, ಗುರುಗಳ ದರ್ಶನವನ್ನು ಮಾಡ್ಕೊಳ್ಳೋದು, ನಮಗೆ ಜ್ಞಾನ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಗುರುಗಳ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ನಾಳೆಯ ದಿವಸ ಗುರು ಪೂರ್ಣಿಮಾ, ವ್ಯಾಸ ಪೂರ್ಣಿಮಾವನ್ನು ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡೋಣ. ನಿಮ್ಮ ಮನೆಗಳಲ್ಲಿ ನಿಮ್ಮ ಗುರುಗಳು ಅಂತ ಯಾರನ್ನು ನೀವು ಆರಾಧನೆ ಮಾಡ್ತೀರೋ ಅವರ ಸ್ಮರಣೆಯನ್ನು ಮಾಡಿರಿ, ಗುರುಗಳ ದರ್ಶನವನ್ನು ಮಾಡಿಕೊಳ್ಳ್ರಿ, ಗುರುಗಳ ಸೇವೆಯನ್ನು ಮಾಡಿ ನಮ್ಮ ಒಂದು ಕೃತಜ್ಞತೆಯನ್ನು ಗುರುಗಳಿಗೆ ಸಮರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.